ಎಸ್, ಇನ್ನು ಕಲಬುರಗಿಯಲ್ಲಿ ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್ ಮತ್ತೆ ಸ್ಫೋಟಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ನನ್ನನ್ನು MLC ಮಾಡುವಂತೆ ಕೋರಿ ನಾನು AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ಆಗ್ತೇನೆ ಅಂತ ಹೇಳ್ತಾರೆ. ನಾನು ಕಾಂಗ್ರೆಸ್ ಪಕ್ಷದ ನಾಯಕ, ಜನರ ಸಲುವಾಗಿ ಹುಟ್ಟಿ ಬಂದಿದ್ದೇನೆ ಅಂತ ಬಾಬುರಾವ್ ಚಿಂಚನ್ಸೂರ್ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂಥದ್ದು. ಜನರ ಸಲುವಾಗಿಯೇ ಸಾಯ್ತೀನಿ, ಜನರ ಸಲುವಾಗಿಯೇ ಹುಟ್ಟಿದ್ದೀನಿ, ನನಗೆ ಯಾವುದೇ ಆಸೆಗಳಿಲ್ಲ, ಸೇವೆ ಮಾಡುವುದೇ ನನ್ನ ಗುರಿಯಾಗಿದೆ. ಈ ಹಿಂದೆ MP ಚುನಾವಣೆಯಲ್ಲಿ ನಾನು BJP ಬಿಟ್ಟು ಕಾಂಗ್ರೆಸ್ಗೆ ಬಂದಿದ್ದೆ. ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ಮಾಡ್ತೀನಿ. ಒಟ್ಟು 8 MLC ಸೀಟ್ಗಳು ಖಾಲಿ ಇವೆ, ಹೀಗಾಗಿ ನನಗೂ ಒಂದು ಸ್ಥಾನ ನೀಡಿ ಅಂತ ಕೇಳುವೆ. ನಾಳೆ ಅಥವಾ ನಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಭೇಟಿ ಮಾಡುವೆ. ಕಲಬುರಗಿಯಲ್ಲಿ ಮಾಜಿ ಸಚಿವ ಬಾಬುರಾವ್ ಚಿಂಚನ್ಸೂರ್ ಈ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿರುವಂಥದ್ದು. ಕಾಂಗ್ರೆಸ್ಸಿಂದ BJPಗೆ, BJPಯಿಂದ ಕಾಂಗ್ರೆಸ್ಗೆ, ಇದೇ ರೀತಿ ಪಕ್ಷಗಳನ್ನು ಬದಲಾಯಿಸಿಕೊಂಡು ಬರ್ತಿರುವಂಥ ಬಾಬುರಾವ್ ಚಿಂಚನ್ಸೂರ್ ಇವಾಗ ಕೊನೆಯದಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದಿದ್ದಾರೆ. ಏನು ವಿಧಾನಸಭೆಯಲ್ಲಿ ಇವರಿಗೆ ಟಿಕೆಟ್ ಕೂಡ ನೀಡಲಾಗಿತ್ತು, ಆದರೆ ಸೋಲನ್ನು ಅನುಭವಿಸಿದ್ದಾರೆ. ಈಗ ಮತ್ತೆ MLC ಮಾಡುವಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಆಗ್ತೀನಿ ಅಂತ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿರುವಂಥದ್ದು. ಮಾಡ್ಕೋತೀನಿ ಇವತ್ತು ನಾಳೆ ನಮ್ಮ ಮಾನ್ಯ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮೀಟ್ ಮಾಡಿ ನನ್ನ MLC ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದ್ರೆ ನಾನು ಸಾಕಷ್ಟು ಜನಪ್ರಿಯ ನಾಯಕ, ಸಾಕಷ್ಟು ಜನಪ್ರಿಯ. ನನಗೇನು ಜನರಿಗೆ ನಾವು ಇವತ್ತು ಇಡೀ ಸಮಾಜವೇ ಎಲ್ಲ ಸಮಾಜದ ಕುಲ ಬಾಂಧವರಿಗೆ ನಾನು ಅಣ್ತಮ್ಮರನ್ನು ತಿಳ್ಕೊಂಡು, ಸೋದರನ್ನು ತಿಳ್ಕೊಂಡು, ನನ್ನ ತಾಯ್ತಂದನ್ನು ತಿಳ್ಕೊಂಡು, ನನ್ನ ಬಂಧುವನ್ನು ತಿಳ್ಕೊಂಡು ನಾನು ಸಮಸ್ತ ಜನಗದ ಸೇವೆ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಜನರ ಸಲುವಾಗಿ ಹುಟ್ಟು ಬಂದಿದ್ದು, ಜನರ ಸಲುವಾಗಿ ಸಾಯೋದು. ನನಗೆ ಯಾವುದೂ ಆಸೆ ಇಲ್ಲ. ಯಾಕಂದ್ರೆ ನಾವು ಮಕ್ಕಳು, ಮರಿ, ತಾಯಿ, ತಂದೆ ನನಗೆ ಯಾರೂ ಇಲ್ಲ, ಅಣ್ತಮ್ಮರಿಲ್ಲ, ಅಕ್ಕಂಗಿರಲ್ಲ. ನಾವು ಇರೋದು ಗಂಡ ಹೆಂಡತಿ ಇಬ್ಬರೇ. ಅದಕ್ಕೆ ನನ್ನ ಮತದಾರ ದೇವರೇ ನನ್ನ ತಾಯಿ ತಂದೆ, ಮತದಾರ ದೇವರೇ ನನ್ನ ಅಣ್ತಮ್ಮರು, ಮತದಾರರೇ ನನ್ನ ತಾಯಿ ತಂದೆ. ಅವರೆಲ್ಲ ಸೇವೆ ಮಾಡೋ ಸಲುವಾಗಿ ನಾನು ಅಧಿಕಾರ ರಾಜಕೀಯದಲ್ಲಿ ಇದ್ದಿದ್ದು. ಅದಕ್ಕೆ ಜನರೇ ಅವರು ನನ್ನ ಪಾಲಿಗೆ ದೇವರು. ಅದಕ್ಕೆ ನಾನು ಜನರ ಸೇವೆ ಮಾಡೋ ಸಲ ಹುಟ್ಟಿದ್ದು, ಜನರ ಸಲುವಾಗಿ ಸಾಯ್ತು. ನಮ್ಮ ಮತ್ತೆ ಇದಕ್ಕೆ ಬಿಟ್ಟು ನನಗೆ ಯಾವುದೂ ಆಸೆ ಇಲ್ಲ. ಯಡಿಯೂರಪ್ಪ ನಡ್ಡಾ ಅವರು ನನ್ನನ್ನು BJPಗೆ ಬರಮಾಡಿ ಪ್ರೀತಿಯಿಂದ, ಗೌರವದಿಂದ BJPಗೆ ಬರಮಾಡಿಕೊಂಡಿದ್ದರು. ನಾನು ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು BJP ಸೇರಿದೆ. ಆದರೆ ನಮ್ಮ ರಾಜಕೀಯ ಗುರುಗಳಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಅವ್ರ ಹಳೆಯ MP ಎಲೆಕ್ಷನ್ ಬಂದಾಗ ಮತ್ತು ನಮ್ಮ ನಾಯಕರಾದಂಥ, ನಮ್ಮ ದೇವರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ನಮ್ಮ ಹಳೆಯಂದರು MP ಎಲೆಕ್ಷನ್ ಇದೆ, ನೀ BJP ಬಿಟ್ಟು ಕಾಂಗ್ರೆಸ್ ಜಾಯಿನ್ ಆಗಬೇಕಂತಿದ್ರು. ಅದಕ್ಕೆ ನಮ್ಮ ನಾಯಕರಾದಂಥ, ಭಾರತ ದೇಶದ ಮಹಾನ್ ನಾಯಕರಾದಂಥ, ಪ್ರಭಾವಿ ನಾಯಕರಾದಂಥ, ಮುತ್ಸದ್ದಿ ನಾಯಕರಾದಂಥ, ಭಾವಿ ಪ್ರಧಾನಮಂತ್ರಿ ಸ್ಥಾನದಲ್ಲಿದ್ದಂಥ ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು AICC ಅಧ್ಯಕ್ಷ ಆಗಿ ಇಂದಿರಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ಸೋನಿಯಾ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ರಾಹುಲ್ ಗಾಂಧಿ ಕೂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ. ಅಂಥ ಮಾನ್ಯ ನೇತ. ಅದಕ್ಕೆ ನಮ್ಮ ಹಳೆಯಂದು ಎಲೆಕ್ಷನ್ ಇದೆ, MP ಎಲೆಕ್ಷನ್ ಇದೆ, ನೀವು ಬರಬೇಕಂತ ಹೇಳಿದ್ರೆ ಇವತ್ತು ನನ್ನ ರಾಜಕೀಯ ಗುರುಗಳು, ನಮ್ಮ ದೇವರು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು, ಅವ್ರ ಮಾತೆ ಗೌರವ ಪಟ್ಟು ನಾನು ಕಾಂಗ್ರೆಸ್ ಜಾಯ್ನ್ ಆಗಿದ್ದೀನಿ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಂದಿನ 8 ಸೀಟ್ MLC ಖಾಲಿ ಅವ, ಅದ್ರಾಗ ನನಗೆ MLC ಮಾಡ್ಬೋದು ಅಂತ ನಾನು ಹೋಗ್ತೀನಿ.